ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರತಿಭಟನೆಗೂ ಮುಲ್ಲಾಗಳಿಗೂ ಏನು ಸಂಬಂಧ ಅಂದರೆ ಮುಸಲ್ಮಾನರಿಗೆ ಏನು ಸಂಬಂಧ ಅಂತ ಏನು ಪದ ನೋಡಿ ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಕೂತ್ಕೊಂಡಿರೋರಿಗೆ ನಮ್ಮ ಮುಲ್ಲಾಗಳೆಲ್ಲ ಬಂದು ಬಿರಿಯಾನಿ ತಿನ್ನಿಸ್ತಾರೆ, ಇವರಿಗೆ ತಿನ್ನಕನ್ನ ಎಲ್ಲ ಬಿರಿಯಾನಿ ತಂದು ತಿನ್ನಿಸ್ತಾ ಇದ್ದಾರೆ. ಸಿ.ಟಿ. ರವಿ ಹೆಂಗೆ ಹಿಂದಿ ಮಾತಾಡ್ತಾನೆ, ಹೆಂಗೆ ಇಂಗ್ಲೀಷ್ ಮಾತಾಡ್ತಾರೆ, ಇದನ್ನು ಕೇಳಿಸ್ಕೊಂಡೇ ಬಂದವ್ರು ನಾವು. ಗೌರ್ಮೆಂಟ್ ವಿಲ್ ಓನ್ಲಿ live live May 23rd. इस बार मोदी जी सरकार लगभग 11 लाख ನಿಮ್ಮ ಎದೆ ಸೀಳಿದ್ರೆ ಏನಾದ್ರು ಅಕ್ಷರ ಇದೆಯಾ ಅಂತ ಹುಡ್ಕೋಣ ಅಂತ ಪ್ರಯತ್ನ ಪಟ್ಟರೆ ಸಿ.ಟಿ. ರವಿ ಅಲ್ಲಿ ದ್ವೇಷ ಇದೆ, ಅಲ್ಲೊಬ್ಬ ಪ್ರತಾಪ್ ಸಿಂಹ ಇದ್ದಾನೆ ಹೊರತು ಆ ವಿಚಾರಧಾರೆಗಳಿದೆ ಹೊರತು ಅಕ್ಷರಗಳಿಲ್ಲ. ಮುಲ್ಲಗಳು ಹೇತಿದ್ದನ್ನು ಎತ್ತೆತ್ತು ಬಾಯಿಗೆ ಹಾಕ್ಕೊಂಡು ಕಕ್ತಿರಲ್ರು, ಅವ್ರ ಪಾಡಿಗೆ ಅವರಿದ್ದಾರೆ. ಹೋಗಿ 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 ಅವ್ರದ್ದೇ ತಿನ್ನಕ್ಕೆ ಹೋಗ್ತೀರ, ಉಣ್ಣಕ್ಕೆ ಹೋಗ್ತೀರ. ಅದೇನು ಮನುಷ್ಯರು ನೀವೆಲ್ಲ ಏನು ಶಾಶ್ವತವಾಗಿ ಊಟ ಹೊಡ್ಕೊಂಡಿರಲ್ಲ. ಇತಿಹಾಸದ ಕಪ್ಪು ಚುಕ್ಕೆಗಳು ಅಂತ ಹೇಳ್ತಾ ಇರ್ತೀವಿ. ಆ ಕಪ್ಪು ಚುಕ್ಕೆಗಳಿಗೆ ಉಳ್ಕೊಳ್ಳುವಂಥ ಜಾತಿಗೆ ನಿಮ್ಮನ್ನು ತೋರಿಸ್ಬೇಕಂತ ಅಸಹ್ಯ ಆಗಬೇಕು. ಈ ಸಲ ವಯಸ್ಸಾಗಿದೆ ನಿಮಗೆಲ್ಲ, ಹಿಂದೂ ಮುಸ್ಲಿಂ ಜಾತಿ ಭೇದ ಮಾಡಬೇಕು. ಹಲೋ ನಮಸ್ಕಾರ. ಸಿ.ಟಿ. ರವಿ ಕಳೆದ ಚುನಾವಣೆಯಲ್ಲಿ ಹೀನಾಯವಾಗಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸೋತ ಸಿ.ಟಿ. ರವಿ ಅವರು ಒಬ್ಬ ಭಾಳ ಸಂಕಷ್ಟದ ಸ್ಥಿತಿ, ಬ್ಯಾಂಡೇಜ್ ಕಟ್ಟಿಕೊಳ್ಳುವ ಪರಿಸ್ಥಿತಿ. ಪಾಪ ಏನೇನೋ ಕಸರತ್ತು ಮಾಡ್ತಾ ಇದ್ದಾರೆ. ಆ್ಯಕ್ಟಿವ್ ಆಗಿರಬೇಕು, ಹೈಕಮಾಂಡ್ನ ಮೆಚ್ಚಿಸಬೇಕು, ನಾನಿನ್ನೂ ಜೀವಂತವಾಗಿದ್ದೇನೆ ಅಂತ ತೋರಿಸ್ಬೇಕು, ಭಾಳ ಒತ್ತಾಟ ಮಾಡ್ತಿದ್ದಾರೆ. ಸಿ.ಟಿ. ರವಿ ಅವರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟ ಹಾಗೆ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ, ಆ ವಿದ್ಯಾರ್ಥಿಗಳ ಮೇಲೆ ನಡೆದಂಥ ಹಲ್ಲೆ, ಪ್ರಧಾನಿ ನರೇಂದ್ರ ಮೋದಿಯವರು ಮಿಡ್ನೈಟ್ ಫೇಸ್ಬುಕ್ ಲೈವೇನೆಲ್ಲ ರೆಕಾರ್ಡ್ ಮಾಡಿ ಹಾಕಿದ್ದಾರೆ, ಸೆಲ್ಫಿ ವಿಡಿಯೋ ಮಾಡಿ ಒಂದಿಷ್ಟು ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಡ್ತೀವಿ ಅಂತ ಹೇಳಿ ಮಾರನೇ ದಿವಸ ಒಂದಿಷ್ಟು ಶಾಯರಿಗಳನ್ನು ಹೇಳೋದು. ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಅಂಥೇಳಿ ಈ ಹಿಂದೆ ಅಬ್ಬರಿಸಿ ಬೊಬ್ಬಿರದ ಭಾಷಣ ಏನು ಮಾಡಿದರು ಅದನ್ನು ಸ್ವಲ್ಪ ಸಪ್ಪೆಯಾಗಿ ಸೆಲ್ಫಿ ವಿಡಿಯೋ ಮೂಲಕ ಸ್ಟೇಟ್ಮೆಂಟನ್ನು ಕೊಟ್ಟರು. ಅದು ಕೂಡ ಒಂದಿಷ್ಟು ಚರ್ಚೆಗೆ ಕಾರಣ ಆಯಿತು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಪಕ್ಷಗಳು, BJPಯವರು, ಕಾಂಗ್ರೆಸ್ನವರು, ಬೇರೆ ಬೇರೆ ಪಕ್ಷದವರು ಅವರವರ ಮೂಗಿನ ನೇರಕ್ಕೆ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಆಟ ಆಡ್ತಿರುವಂತಹ BJP ನ್ಯಾಯ ಕೇಳೋದಕ್ಕೆ ಹೋದಂಥ ವಿದ್ಯಾರ್ಥಿಗಳನ್ನು ಹಲ್ಲೆ ಮಾಡಿಸಿದೆ. ಈ BJP ಸರ್ಕಾರ ವಿದ್ಯಾರ್ಥಿಗಳ ವಿರೋಧಿ ಸರ್ಕಾರ, ಜಂಜಿಗಳನ್ನು ಭಾಳ ಹೀನಾಯವಾಗಿ ನಡೆಸ್ಕೊಂಡಿದೆ. ರೈತರನ್ನು ಖಲಿಸ್ತಾನಿಗಳಂತ ಕರೀತಾರೆ, ತಮ್ಮ ಬೇಡಿಕೆಗೆ ಹಕ್ಕೊತ್ತಾಯ ಮಾಡಿದಾಗ. ಬಾಕ್ಸರ್ ಹೆಣ್ಣು ಮಕ್ಕಳನ್ನ ದೇಶದ್ರೋಹಿ ಅಂತ ಕರೀತಾರೆ. ವಿದ್ಯಾರ್ಥಿಗಳನ್ನು ಕೂಡ ಎಲ್ಲೆಂದರೋ ಫಂಡಿಂಗ್ ಬಂತು ಅಂತೇಳಿ ಅವರ ಅವಶ್ಯಕವಾದಂತಹ ಅರ್ಥಪೂರ್ಣವಾದಂಥ ಬೇಡಿಕೆಯನ್ನು ತಾತ್ಸಾರ ಮಾಡುವ, ದಮನಿಸುವ ನೀತಿಯನ್ನು ಮಾಡ್ತಿದ್ದಾರೆ ಅಂಥೇಳಿ BJPಯೇತರ ಪಕ್ಷಗಳು BJPಯನ್ನು ಟೀಕೆ ಮಾಡ್ತಿದ್ದಾವೆ. ಇನ್ನು BJP ಸರ್ಕಾರವೇ ಕೇಂದ್ರ ವಿದೇಶಾಂಗ ಇಲಾಖೆ ಯಾವ ಫಂಡಿಂಗೂ ಆಗಿಲ್ಲ ಈ ಪ್ರೊಟೆಸ್ಟಿಗೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದೆ. ಅಲ್ಲಿಗೆ ಈ ಫಂಡಿಂಗು ಪೆಂಡಿಂಗು ಅಂತ ಹೇಳ್ಬಿಟ್ಟು ಬಾಯಿ ಬಡ್ಕತ್ತಿದ್ರಲ್ಲ, ಅವರ ಸೊಲ್ಲು ಅಡಗಿದೆ. ಈ ಹಂತದಲ್ಲಿ ಕರ್ನಾಟಕದಲ್ಲಿ ಪ್ರತಾಪ್ ಸಿಂಹ, ಸಿ.ಟಿ. ರವಿ ಆದಿಯಾಗಿ ಒಂದಿಷ್ಟು ಜನ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧದ ಪ್ರತಿಭಟನೆಗೆ ಸಂಬಂಧಪಟ್ಟ ಸ್ಟೇಟ್ಮೆಂಟ್ ಕೊಟ್ಟರು. ಏನ್ರಿ ಏನು ಆತ್ಮಹತ್ಯೆ ಆಗೋದು, ವಿದ್ಯಾರ್ಥಿಗಳೇನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಏನು ಹೊಸ್ದ? ವರ್ಷಕ್ಕೆ 13,000 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊತಾರೆ. ಬೇರೆ ಬೇರೆ ಕಾರಣ ಇರ್ತದೆ. ತೀರಾ ಅಪ್ಪ ಅಮ್ಮ ಚೆನ್ನಾಗಿ ಓದು ಅಂತ ಹೇಳ್ತಾರೆ, ನೋಡಿ ಪಕ್ಕದ ಮನೆಯವ್ರು ಚೆನ್ನಾಗಿ ಓದ್ತಾರೆ, ನೀನು ಚೆನ್ನಾಗಿ ಓದು ಅಂತ ಹೇಳ್ತಾರೆ. ಈ ಥರದ ಅನೇಕ ಕಾರಣಗಳಿರ್ತವೆ. ಡ್ರಗ್ಸು ಏನೇನೋ ಹಾಗಾಗಿ 13,000 ಜನ ಸತ್ತೋಗಿದ್ದಾರೆ. ಇಷ್ಟು ಉಡಾಫೆ. ಆಮೇಲೆ ಪ್ರತಿಭಟನಾಕಾರರಿಗೆ ಮುಲ್ಲಾಗಳು ಬೇರೆನೇ ಹಂಚ್ತಾ ಇದ್ರು. ಏನಪ್ಪ ಇದು ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಎದೆ ಸೀಳುವಂಥ ಪಾರ್ಟಿ ಸಿ.ಟಿ. ರವಿ ಸಿಕ್ಕಾಕತ್ತಾರೆ. ಸದ್ಯಕ್ಕೆ ಆ್ಯಕ್ಟಿವ್ ಆಗೋದಕ್ಕೆ ಬಹಳ ಪ್ರಯತ್ನ ಪಡ್ತಾ ಇರುವಂಥ ಡಿಆಕ್ಟಿವ್ ಪೊಲಿಟಿಷಿಯನ್. ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತ ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ. ನಿನ್ನ ಎದೆ ಹೇಳಿದ್ರೆ 3 ಅಕ್ಷರ ನಿಮ್ಮ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ? CJPಯವರಿಗೆ ಅಲ್ಲಿ ಹೋಗಿ ನೋಡಿ, ಅಲ್ಲಿ ಕೂತ್ಕೊಂಡಿರೋರಿಗೆ ನಮ್ಮ ಮುಲ್ಲಾಗಳೆಲ್ಲ ಬಂದು ಬಿರಿಯಾನಿ ತಿನ್ನಿಸ್ತಾರೆ, ಇವರಿಗೆ ತಿನ್ನಕನ್ನ ಎಲ್ಲ ಬಿರಿಯಾನಿ ತಂದು ತಿನ್ನಿಸ್ತಾ ಇದ್ದಾರೆ. ಬಂದವರಿಗೆಲ್ಲ ನೀರು ಏನ್ ಬೇಕು ಎಲ್ಲ ಕೊಡ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದೆ?
ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರತಿಭಟನೆಗೂ ಮುಲ್ಲಾಗಳಿಗೂ ಏನು ಸಂಬಂಧ? ಎದೆಸಿಳಿದ್ರೆ 3 ಅಕ್ಷರ ಇಲ್ಲ. ಅಂದರೆ ಈ ವಿದ್ಯಾರ್ಥಿಗಳ ಚಳವಳಿ, ದೇಶದಾದ್ಯಂತ ನಡೀತಿರುವಂಥ ಚಳವಳಿ, ಈ ಹಿಂದೂ ಮುಸ್ಲಿಂ ಪ್ರೊಪಗಂಡವನ್ನು ಮೀರಿ ನಿಂತ ಚಳವಳಿ. ಜಬ್ ಜಬ್ ಮೋದಿ ಡರ್ತಾ ಹೇ ಹಿಂದೂ ಮುಸ್ಲಿಂ ಕರ್ತಾ ಹೇ, ಜಬ್ ಜಬ್ ಮೋದಿ ಡರ್ತಾ ಹೇ ಪೊಲೀಸ್ ಆಗೆ ಬೇಚ್ತಾ ಹೇ. ಯಾವಾಗ ಮೋದಿ ಹೆದರ್ತಾರೋ ಹಿಂದೂ ಮುಸ್ಲಿಂ ಮಾಡ್ತಾರೆ, ಯಾವಾಗ ಮೋದಿ ಹೆದರ್ತಾರೋ ಪೊಲೀಸರನ್ನು ಮುಂದೆ ಕಳಿಸ್ತಾರೆ ಅಂತ. ಈ ಥರದ ಸ್ಲೋಗನ್ಗಳು ಈ ಪ್ರತಿಭಟನೆಯಲ್ಲಿ ತುಂಬ ಜಾಸ್ತಿ ಕೇಳಿಸ್ತಾ ಇತ್ತು. ಅದೇನೇ ವಿಚಾರ ಇರಲಿ ದೇಶದಲ್ಲಿ, ಅದರ ಬಗ್ಗೆ ಮಾತಾಡಿದ್ರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ. ಹೌದು ತಾನೆ, ನಿಜ ತಾನೆ. ಈ ಮುಸ್ಲಿಂ ಪಾಕಿಸ್ತಾನ ಈ ವಿಚಾರಗಳಿಲ್ಲ ಅಂದಿದ್ರೆ BJP ಉಳುಗಾಲನೇ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹಲವಾರು ವರ್ಷಗಳಿಂದಲೇ ಮಾತಾಡ್ತಾ ಇದ್ದೀವಿ. ಯಾವಾಗ ಈ ಪ್ರತಿಭಟನೆಗಳು ಹತ್ತಿಕ್ಕೋದಕ್ಕೆ ಹಿಂದೂ ಮುಸ್ಲಿಂ ಮಾಡುವಂಥ ಪ್ರಯತ್ನಗಳು ಆಯಿತು, ಚೀನಾ ಫಂಡಿಂಗ್, ಪಾಕಿಸ್ತಾನ ಫಂಡಿಂಗ್, ಈ ಕಥೆಗಳನ್ನು ಹೇಳೋದಕ್ಕೆ ಶುರು ಮಾಡಿದ್ರು, ವಿದ್ಯಾರ್ಥಿಗಳು ತಮ್ಮ ಚಳವಳಿಯ ಉದ್ದಕ್ಕೂ ಈ ಪ್ರೊಪಗಂಡ ಶುರುವಾಗೋದಕ್ಕಿಂತ ಮುಂಚಿತವಾಗಿ ಅದನ್ನು ಲೇವಡಿ ಮಾಡಿ ವರ್ಕೌಟ್ ಆಗಲ್ಲ ಮಕ್ಕಳ ಅನ್ನುವಂಥ ಮೆಸೇಜನ್ನು ಈ ಯುವ ಪೀಳಿಗೆಗಳು, ಈ ಜೆನ್ಸಿಗಳು ಕೊಡೋದಕ್ಕೆ ಶುರು ಮಾಡಿದ್ರಲ್ಲ, ಇವರ ಬ್ಯಾಕಿಗೆ ಮೆಣಸಿನಕಾಯಿ ಇಟ್ಟಂಗಾಯಿತು. ಅದಕ್ಕೆ ಏನು ಮಾಡಿದ್ರು, ಈ ಉರಿ ತಡ್ಕೊಳ್ಳೋಕ್ಕಾಗದೆ, ಐಸ್ ಹಿಡ್ಕೊಳ್ಳೋದಕ್ಕೂ ಆಗದೆ, ಪರಿಸ್ಥಿತಿ ಮಿತಿ ಮೀರಿ ಹೋದಾಗ ಯಾವ ಜಾಗದಲ್ಲಿ ಏನೇನು ಮಾಡಬೇಕು ಅದನ್ನೇ ಮಾಡಬೇಕು. ಈಗ ಬೇದಿ ಶುರುವಾಯ್ತಂದರೆ ಅದನ್ನು ಹೊರಗೆ ಹಾಕಲೇಬೇಕು. ಹೊರಗೆ ಹಾಕೋದಕ್ಕಂತ ಸೃಷ್ಟಿಲಿ ಒಂದು ಜಾಗ ಇದೆ. ಆದರೆ ಇವರೆಲ್ಲ ಏನು ಮಾಡೋದಕ್ಕೆ ಶುರು ಮಾಡಿದ್ರು, ಇದನ್ನು ಇಲ್ಲಿಂದ ಮಾಡೋದಕ್ಕೆ ಶುರು ಮಾಡಿದ್ರು. ಈಗ CT ರವಿ ಬಾಯಲ್ಲಿ ಬಂದಿದ್ದು ಇದೇ ಹೊರತು ಬೇರೆ ಏನೂ ಅಲ್ಲ. ಬಾಯಿ ಬೇದಿ ಅಂತ ಕರೀತಾರೆ ಅದನ್ನು. ತಾವು ಮಾಡಬಾರದ ಜಾಗದಲ್ಲಿ ಏನಾದರೂ ಮಾಡ್ಕೊಂಡ್ರೆ ಅದನ್ನು ಬಾಯಿ ಬೇದಿ ಅಂತ ಕರೀತಾರೆ. CT ರವಿ ಮಾಡ್ಕೊಂಡಿದ್ದು ಅದನ್ನೇ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರತಿಭಟನೆಗೂ ಮುಲ್ಲಾಗಳಿಗೂ ಏನು ಸಂಬಂಧ ಅಂದರೆ ಮುಸಲ್ಮಾನರಿಗೆ ಏನು ಸಂಬಂಧ ಅಂತ. ಏನು ಪದ ನೋಡಿ, ಮುಲ್ಲಾ. ಆ ಪದಗಳಲ್ಲೇ ಈ ಮನುಷ್ಯನಿಗೆ ಈ ದೇಶದ 2ನೇ ಅತ್ಯಂತ ದೊಡ್ಡ ಸಮುದಾಯದ ಮೇಲೆ ಇರುವಂತಹ ದ್ವೇಷ ಎಷ್ಟು ಅಂತ ಗೊತ್ತಾಗ್ತದೆ. ದ್ವೇಷವನ್ನೇ ಉಂಡು ಶಾಶ್ವತವಾಗಿ ಗೂಟ ಹೊಡ್ಕೊಂಡು ಇರ್ತೀನಿ ಅಂತ ಇವನು ಭಾವಿಸ್ತಿದ್ದಾನೆ. ಒಂದು ಸಮುದಾಯವನ್ನು ದ್ವೇಷ ಮಾಡ್ಕೊಂಡೇ ಪಾಲಿಟಿಕ್ಸ್ನ ಮಾಡ್ಕೊಂಡು ಬಂದಂಥ ಪುಣ್ಯಾತ್ಮ. ಉದ್ದಕ್ಕೂ ಇದನ್ನೇ ಮಾಡ್ಕೊಂಡು ಬಂದಿದ್ದು. ಒಂದು 3-4 ಜನ ಮಾತ್ರ ಇದ್ದಾರೆ. ಉದ್ದಕ್ಕೂ ಹಿಂದೂ ಮುಸ್ಲಿಂ. CT ರವಿ ಹೆಂಗೆ ಹಿಂದಿ ಮಾತಾಡ್ತಾನೆ, ಹೆಂಗೆ ಇಂಗ್ಲೀಷ್ ಮಾತಾಡ್ತಾರೆ, ಇದನ್ನು ಕೇಳಿಸ್ಕೊಂಡೇ ಬಂದವ್ರು ನಾವು. Government will only live live May 23rd. Already Congress leaders, they have fixed the time bomb. They will इस बार मोदी जी सरकार लगभग 11,11 करोड़ इंफ्रास्ट्रक्चर के लिए. ನಿಮ್ಮ ಎದೆ ಸೀಳಿದ್ರೆ ಏನಾದ್ರು ಅಕ್ಷರ ಇದೆಯಾ ಅಂತ ಹುಡ್ಕೋಣ ಅಂತ ಪ್ರಯತ್ನ ಪಟ್ಟರೆ CT ರವಿ, ಅಲ್ಲಿ ದ್ವೇಷ ಇದೆ, ಅಲ್ಲೊಬ್ಬ ಪ್ರತಾಪ್ ಸಿಂಹ ಇದ್ದಾನೆ ಹೊರತು, ಆ ವಿಚಾರಧಾರೆಗಳೇ ಇದೆ ಹೊರತು ಅಕ್ಷರಗಳಿಲ್ಲ. ನಿಮ್ಮ ಮೆದುಳು ಕೂಡ ಖಾಲಿನೇ. ನಿಮ್ಮ ಶೈಕ್ಷಣಿಕ ವಿವರಗಳನ್ನು ಕೆದಕ್ಕೆ ಹಾಕಿದ್ರೆ ಕ್ಯಾಬಿನೈ ಬರೀ ಬತ್ಲೆ. ತಾವೇನು ಮೇಧಾವಿ ಮಹಾಪಂಡಿತ ಏನೂ ಅಲ್ಲ. ತಮ್ಮ ಇಂಗ್ಲೀಷ್ ಜ್ಞಾನ, ತಮ್ಮ ಹಿಂದಿ ಜ್ಞಾನಗಳನ್ನು ಈ ದೇಶ ನೋಡ್ಕೊಂಡು ಬಂದಿದೆ. ಈ ನೆಟ್ಟಿಗೆ ಕನ್ನಡ ಮಾತಾಡೋಕ್ಕೆ ಬರುತ್ತೆ, ಆ ಮಾತು ತುಂಬ ದ್ವೇಷ ತುಂಬಿಕೊಂಡಿದೆ. ಹಾಗಾಗಿ ಒಬ್ಬ ಅಜ್ಞಾನಿ ಚಿಕ್ಕಮಗಳೂರಿಗೆ MLA ಆಗಿ ನಮ್ಮ ರಾಜಕಾರಣದೊಳಗಡೆ ಸಾಮ ಭೇದ ಭಾವ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಆಡಳಿತವನ್ನು ನಡೆಸುವಂಥ ನಿಮ್ಮಂಥ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಇರಲೇಬಾರದು, ಜನಪ್ರತಿನಿಧಿ ಅಂತ ಅನಿಸ್ಕೊಳ್ಳೇಬಾರದು. ಒಂದು ಇಡೀ ಸಮುದಾಯವನ್ನು ದ್ವೇಷ ಮಾಡ್ಕೊಂಡೇ ಬದುಕುವಂಥ ನಿಮ್ಮಂಥವ್ರು ಮೊದಲಿಂದನೂ ಅದನ್ನೇ ಮಾಡ್ಕೊಂಬಂದಿದ್ದು, ಈಗ ಮುಂದುವರಿಸಿದ್ರಿ. ಅಜ್ಞಾನಿಯಾದಂತಹ CT ರವಿ ಈ ಹಿಂದೆ ಕುರಾನ್ ಬಗ್ಗೆ, ಮುಸಲ್ಮಾನ್ ಧರ್ಮಗ್ರಂಥದ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದರು. ಕೊಲ್ಲು ಅನ್ನುತ್ತೆ, ಕೊಚ್ಚು ಅನ್ನುತ್ತೆ, ಏನೇನೋ ಕಥೆಗಳು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸವಿವರವಾಗಿ ಒಂದು ಎಪಿಸೋಡ್ ಮಾಡಿದ್ದೆ. ಆ ಲಿಂಕನ್ನು ಇವತ್ತಿನ ಎಪಿಸೋಡ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನೋಡ್ಕೊಬನ್ನಿ. ಕಾನೂನು ಪಂಡಿತ CT ರವಿಗೆ ಕುರಾನ್ ಪಾಠ ಅಂತೇಳಿ ಡಿಸ್ಕ್ರಿಪ್ಷನ್ಲಿದೆ, ನೋಡಿ, ಚೆನ್ನಾಗಿದೆ ಮ್ಯಾಟ್ರು. ಸುಳ್ಳು ಹೇಗೆ ಹೇಳ್ತಾರೆ ಇವರು ಅಂತ ಅಂದಾಗೆ CT ರವಿ ನಿಮ್ಮ ಎದೆ ಸೀಳಿದ್ರೆ ಅಲ್ಲಿ ಪ್ರತಾಪ್ ಸಿಂಹ ಕಾಣಿಸ್ತಾನೆ ಹೊರತು, ಯಾಕಂದರೆ ಅವರು ಕೂಡ ಮುಲ್ಲಾ ಮುಸಲ್ಮಾನ ಇದನ್ನೇ ಮಾತಾಡ್ಕೊಂಬಂದಿದ್ದು. ನೀವಿಬ್ಬರೂ ಕೂಡ ರಾಜಕಾರಣದಲ್ಲಿ ನೇಪಥ್ಯಕ್ಕೆ ಸರಿದಿದ್ದೀರಿ, ನಿಮ್ಮನ್ನು ದೂರ ಇಟ್ಟಿದ್ದಾರೆ. ನೀವು ಪ್ರತಿಪಾದಿಸುವಂತಹ ಕೋಮುವಾದವನ್ನೇ ಸಿದ್ಧಾಂತ ಮಾಡಿಕೊಂಡಿರುವಂಥ BJPಗೆ ನಿಮ್ಮ ಕೊಳಕು ಕೋಮುವಾದಗಳು ಬೇಕಾಗಿರಲಿಲ್ಲ.
ಪ್ರತಾಪ್ ಸಿಂಹಂಗೆ ಸೀಟ್ ಕೊಡಲಿಲ್ಲ, ಸೀಟ್ ರವಿ ಸೋತೋದ್ರಿ. ಆದರೂ ಕೂಡ ದಿಮಾಕು, ಗಾಂಚಾಲಿ ಮಾತುಗಳು ನಿಮ್ಮಿಂದ ನಿಲ್ತಾ ಇಲ್ಲ. ಯಾಕಂದರೆ ನೀವು ಜೀವಂತವಾಗಿದ್ದೀರಿ ಅಂತ ತೋರಿಸ್ಬೇಕಲ್ಲ. ಅದಕ್ಕೆ ಪಾಪ ಏನೇನೋ ಪ್ರಯತ್ನವನ್ನು ಮಾಡ್ತಾಯಿದ್ದೀರಾ. ಸಿ ಟಿ ರವಿ ನೀಟ್ ಪರೀಕ್ಷೆಯನ್ನು ಬರೆದಂಥ ಮುಸಲ್ಮಾನ ಮಕ್ಕಳೆಷ್ಟು, ಅವರಲ್ಲಿ ರ್ಯಾಂಕ್ ಪಡೆದವರು ಎಷ್ಟು, ಮುಸಲ್ಮಾನರಲ್ಲಿ ಎಷ್ಟು ಜನ ವೈದ್ಯರಿದ್ದಾರೆ, ಮುಸಲ್ಮಾನರಲ್ಲಿ ಎಷ್ಟು ಜನ IAS IPS ಇದ್ದಾರೆ, ಮುಸಲ್ಮಾನರಲ್ಲಿ ಎಷ್ಟು ಜನ ಗ್ರಾಜ್ಯುಯೇಟ್ ಇದ್ದಾರೆ. ಒಂದು ಸಣ್ಣ ರಿಸರ್ಚ್ ತಾವು ಮಾಡ್ಬೋದು. ಸಿ ಟಿ ರವಿ ಏನೋ ಸ್ಟೇಟ್ಮೆಂಟ್ ಕೊಟ್ಟ, ಅದಕ್ಕೋಸ್ಕರ ನಾನೊಂದು ರಿಸರ್ಚ್ ಮಾಡಿಬಿಟ್ಟು ಸಿ ಟಿ ರವಿಗೆ ಜ್ಞಾನವನ್ನು ತುಂಬೋದಕ್ಕೆ ಪ್ರಯತ್ನ ಕೂಡ ನಾನು ಮಾಡಲ್ಲ. ಅಂದರೆ ನಿಮಗೆ ಯೋಗ್ಯತೆ ಇದ್ದರೆ, ನಾಲೆಡ್ಜ್ ಇದ್ದರೆ, ಎದೆ ಹೇಳಿದ್ರೆ ನಿಮಗೆ ಅಕ್ಷರಗಳ ರಾಶಿ ಇದೆ ಅಂತ ತಾವು ಭ್ರಮೆಯಲ್ಲಿದ್ದೀರಲ್ಲ, ಅಜ್ಞಾನಿಗಳು ತಾವು, ಅಕ್ಷರಗಳೇನಿರಲ್ಲ. ತಾವುಗಳು ಒಂದು ಸಲ ಕೂತ್ಕೊಂಡು ನೀಟಾಗಿ ಸ್ಟಡಿ ಮಾಡಿ. ಸಾಕ್ಷರತೆಯ ಪ್ರಮಾಣ ಇವತ್ತು ಅಲ್ಪಸಂಖ್ಯಾತ ಮುಸಲ್ಮಾನರ ಸಮುದಾಯದಲ್ಲಿ ಯಾವ ಪ್ರಮಾಣದಲ್ಲಿದೆ? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟ ಪ್ರತಿಭಟನೆಗೂ ಮುಲ್ಲಾಗಳಿಗೂ ಏನು ಸಂಬಂಧ? ಏನು ಸಂಬಂಧ ಇದೆ ಅಂತ ನೋಡಿ. ಈಗ ಈ ದೇಶದಲ್ಲಿ ಯಾವುದೇ ರೀತಿಯ ಕನೆಕ್ಟ್ ಇಲ್ಲ ಅಂದರೂ ಕೂಡ ನ್ಯಾಯಕ್ಕೆ ಆಗ್ರಹಗಳು ನಡೀತಾ ಇದ್ದರೆ, ಬೇಡಿಕೆಗಳಾಗ್ತಾ ಇದ್ದರೆ ಯಾರು ಬೇಕಾದರೂ ಹೋಗಿ ಧ್ವನಿಯನ್ನು ಎತ್ತಬಹುದು. ಅದು ಈ ದೇಶದ ಸಂವಿಧಾನ ಕೊಟ್ಟಂಥ ಅವಕಾಶ. ಅದನ್ನು ಕೇಳೋದಕ್ಕೆ ನೀನು ಯಾವ ಗಿಡದ ತೊಪ್ಪಲು ಅಂತ ನಿಮ್ಮನ್ನು ನಿರಾಕರಿಸಿ ಬದಿಗಿಡ್ಬೋದು. ಅದು ಬೇಡ. ನಿಮ್ಮ ಮಾತಿನ ಅರ್ಥ ನೀಟ್ ಪ್ರಶ್ನೆ ಪತ್ರಿಕೆ, ಅಯ್ಯೋ ಆ ಲೆವೆಲಿಗೆ ಸಾಬ್ರೆಲ್ಲಿ ಹೋಗ್ತಾರಪ್ಪ, ಗ್ಯಾರೇಜಲ್ಲಿ ಕೆಲಸ ಮಾಡೋರು, ಪಂಚರ್ ಶಾಪ್ ಅವರು ನೀಟ್ ಪ್ರಶ್ನೆ ಪತ್ರಿಕೆ ಬರೀತಾರಾ? ಅವ್ರು ಡಾಕ್ಟರ್ ಆಗ್ತಾರಾ? ಅವ್ರು ಇಂಜಿನಿಯರ್ ಆಗ್ತಾರಾ? ಅವ್ರು ಗ್ರಾಜ್ಯುಯೇಟ್ ಆಗ್ತಾರಾ? ಅವರು IPS IAS ಆಗ್ತಾರಾ? ಚಾನ್ಸೇ ಇಲ್ಲಪ್ಪ. ಈ ಆ್ಯಂಗಲ್ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ ತಾವು. ಹಾಗಿದ್ರೆ ಕೂತ್ಕೊಳ್ಳಿ, ಸ್ಟಡಿ ಮಾಡಿ. ದಿನ ಬೆಳಗ್ಗೆ ಹಿಂದೂ ಮುಸ್ಲಿಂ ಹೇಗೆ ಹೊಡೆದಾಡಿಸೋದು, ಅದರಿಂದ ಹೇಗೆ ಲಾಭ ಪಡೆಯೋದು, ಇದನ್ನೇ ಮಾಡ್ತಾ ಹೋಗೋದಲ್ಲ. ತಮಗೂ ಮಕ್ಕಳುಗಳಿದ್ದಾರೆ, ಇದ್ದಾರೆ ಇಲ್ವಾ? ಇರ್ತಾರೆ ಅಲ್ವಾ? ಅವ್ರಿಗೂ ಕೂಡ ಭವಿಷ್ಯ ಅನ್ನೋದಿರ್ತದೆ. ಭಾರತದ ಸೌಹಾರ್ದತೆಯ ಪರಂಪರೆ ಏನು? ಭಾರತದ ಸಂವಿಧಾನದ ಪೀಠಿಕೆ ಏನು? ಈ ದೇಶ ಮುಸಲ್ಮಾನನದ್ದು ಎಷ್ಟೋ, ಸಿ ಟಿ ರವಿ ನಿಂದು ಅಷ್ಟೇ. ತಮ್ಮದೇನೋ ಸಿಕ್ಕಾಪಟ್ಟೆ ಜಾಸ್ತಿ, ಇವ್ರದ್ದು ಇಷ್ಟೇ ಇಲ್ಲ. ಈ ದೇಶದ ಮುಸ್ಲಿಮ್ಗೆ ಈ ದೇಶ ಎಷ್ಟೋ, ನಿನಗೂ ಅಷ್ಟೇ. ಈ ದೇಶದ ಸಂವಿಧಾನ ಈ ದೇಶದ ಮುಸಲ್ಮಾನನಿಗೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿದೆಯೋ ನಿನಗೂ ಅಷ್ಟೇ ಕೊಟ್ಟಿರೋದು. ತಮಗೆ ಸ್ಪೆಷಲ್ಲಾಗೇನೋ ವಿಶೇಷವಾಗೇನೋ ಮಾನ್ಯತೆ ಮನ್ನಣೆಯನ್ನು ಕೊಟ್ಟಿಲ್ಲ. ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ಪೀಳಿಗೆಯಲ್ಲಿ ಈ ಪೀಳಿಗೆಗಳಿದ್ದಾವೆ. ತಾವು ಪ್ರತಿಪಾದಿಸುವ ಸಂಘ ಸಂಸ್ಥೆ ಸಂಘಟನೆ ತತ್ವ ಸಿದ್ಧಾಂತ ಅದರ ಪಾತ್ರಗಳು ಭಾಳ ಕಡಿಮೆ ಅಥವಾ ಇಲ್ಲವೇ ಇಲ್ಲ ಅನ್ನೋದೇ ವಾದ. ಈ ದೇಶಕ್ಕೋಸ್ಕರ ರಕ್ತ ಹರಿಸಿದಂತಹ ಸಂತತಿ ಸಾಕ್ಷರತೆಯ ಪ್ರಮಾಣದಲ್ಲೂ ಕೂಡ ತುಂಬ ಮುಂದೆ ಬಂದಿದ್ದಾರೆ. ಇವತ್ತು ನೀಟು ಬರೀತಾರೆ, ರ್ಯಾಂಕು ಪಡ್ಕೋತಾರೆ, ವೈದ್ಯರು ಆಗಿದ್ದಾರೆ. ನಿಮ್ಮಂಥ ಅವಿವೇಕಿಗಳು ಎಲ್ಲ ವಿಚಾರಕ್ಕೂ ಇನ್ನು ಮುಸ್ಲಿಂ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಿ. ನಿಮ್ಮ ಕೋಮುವಾದದ ತೀವ್ರತೆ ಅಟ್ಟಹಾಸವನ್ನು ಈ ಜಂಜಿಗಳು ಮೂಟೆ ಕಟ್ಟು ಬಿಸಾಕಿದ್ರು, ಕ್ಯಾಕರ್ಸ್ ಉಗಿದ್ರು. ಜಬ್ ಜಬ್ ಮೋದಿ ಡರ್ತಾ ಹೇ ಹಿಂದೂ ಮುಸ್ಲಿಂ ಕರ್ತಾ ಹೇ ಅನ್ನುವಂಥ ಘೋಷಣೆ ಕೇವಲ ಮೋದಿಯವ್ರನ್ನ ಉಲ್ಲೇಖ ಮಾಡಿ ಅಲ್ಲ, ನಿಮ್ಮಂತಹ ಗಿಡದ ತೊಪ್ಪಲುಗಳನ್ನು ಕೂಡ ಉಲ್ಲೇಖಿಸಿ ಹೇಳಿರ್ತಾರೆ. ಈ ಪದಗಳನ್ನು ನಾವು ಬಳಕೆ ಮಾಡೋದಕ್ಕೆ ಯಾಕೆ ಮುಲಾಜಿಲ್ಲ ಅಂದರೆ, ಸಮಾಜದ ಶಾಂತಿ ಸಾಮರಸ್ಯವನ್ನು ಕದಡುವಂಥ ನಿಮ್ಮ ಮಾನಸಿಕತೆಗಳು ನಾಶ ಆಗಬೇಕು. ಇವತ್ತು ಹೋರಾಟ ಯಾಕೆ ಆಗ್ತಿದೆ? ಹೋಗ್ರೆ 13,000 ಮಕ್ಕಳು ಸುಸೈಡ್ ಮಾಡ್ಕೊತಾರೆ ಅನ್ನೋಷ್ಟು ಉಡಾಫೆ ಅಲ್ವೇ ಅಲ್ಲ. ಸಿಂಹ ಪ್ರಲಾಪಗಳು ಹಾಕಿ ಕೇಳ್ತಾ ಇದ್ದಾಗ ಹೊಟ್ಟೆಗೆ ಬೆಂಕಿ ಹಾಕ್ದಂಗೆ ಆಗ್ತದೆ. ಮಕ್ಕಳು ಸಾಯ್ತಾ ಇದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪದೇ 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 ರಿಪೀಟ್ ಆದಾಗ ಸುಮಾರು 22-24 ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೆಲೆಕ್ಟಿವ್ ಆಗ್ತೀರಾ ಕೆಲವು ಮರ್ಡ್ಗಳಾದರೆ ಹಿಂದೂ 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 ಅಂತ 99% ಜನ ಮಕ್ಕಳು ಸೂಸೈಡ್ ಮಾಡ್ಕೊಂಡ್ರಲ್ಲ, ಹಿಂದೂಗಳೇ ಅಲ್ವಾ? ಆ ಸಾವಿಗೆ ಮಿಡಿಯಲ್ವಾ? ಮಕ್ಕಳಿದೆ ತಾನೆ, ನಿಮ್ಮದೇ ಅಲ್ವಾ? ನಾಳೆ ಅವರು ಕೂಡ ಇದೇ ಥರ ಯಾವುದೋ ಎಕ್ಸಾಮ್ ಬರೆದು ಆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಅವ್ರು ಡಿಪ್ರೆಷನ್ಗೊಳಗಾಗಿ ಸೂಸೈಡ್ ಏನಾದರೂ ಮಾಡ್ಕೊಂಡ್ರೆ ಸಂಕಟ ಆಗ್ತದ? ಆಗಲ್ವಾ? ಆಗುತ್ತೆ ತಾನೇ? ಯಾಕೆ ಅರ್ಥ ಆಗಲ್ಲ? ಇದರಲ್ಲಿ ಯಾವ ಪಕ್ಷ ಇದೆ? ಇದರಲ್ಲಿ ಯಾವ ಗಲಾಟೆ ಇದೆ? ನಮ್ಮನ್ನು ಆಳ್ತಾ ಇರೋರನ್ನು ನೆಟ್ಟಿ ಪರೀಕ್ಷೆ ನಡೆಸ್ತಿಲ್ಲ ಅನ್ನುವ ಕಾರಣಕ್ಕೆ ವಿರೋಧ ಮಾಡಲೇಬಾರ್ದಾ?
ಟೀಕಿಸಲೇಬಾರ್ದ? ಇಲ್ಲೂ ಪಕ್ಷದ ಲೆಕ್ಕಾಚಾರನ? ಮಕ್ಕಳ ಬದುಕು, ಮಕ್ಕಳ ಸಾವು ನೋವುಗಳು ನಿಮ್ಗೆ ಅರ್ಥನೇ ಆಗಲ್ವಾ? ಕೆಲವು ಯೂಟ್ಯೂಬರ್ಸ್ ಇದ್ದಾರೆ, ಅತ್ಯಂತ ಹಿರಿಯ ಪತ್ರಕರ್ತರುಗಳು. ನೋಡ್ತಾ ಇದ್ದೆ, ಮೋದಿ ಅಮಿತ್ ಶಾ ಇದ್ದಿದ್ದಕ್ಕೆ ಗೋಲಿಬಾರ್ ಆಗಿಲ್ಲ, ಇಲ್ಲಾಂದ್ರೆ ಸುಟ್ಟು ಬಿಸಾಕಿರೋರು, ಇಂಡಿಯನ್ ಆರ್ಮಿಗಳನ್ನು ಕಳಿಸಿ ಸಪೋರ್ಟ್ ಮಾಡಾಕಿರೋದು. ಮೋದಿ ಅಮಿತ್ ಶಾ ಅಂತ ಹೃದಯವಂತರು ಇದ್ದಿದ್ದಕ್ಕೆ ಅದಾಗಲಿಲ್ಲ. ಇನ್ನೇನೋ ಆಗಬೇಕು. ಯಾವ ಥರ ಹೊಡೆದಿರೋದು, ಯಾವ ಥರ ಬಡ್ದಿರೋದು, ಆ ಪ್ರಮಾಣದಲ್ಲಿ ಗಾಯ ಮಾಡಾಕಿದ್ರಲ್ಲ. ಇದೇ ಬೆರಳಲ್ಲಿ ಬಿ ಜೆ ಪಿಗೆ ಓಟ್ ಹೊತ್ತಿದ್ದು, ಶಾಯಿ ಹಾಕ್ಸ್ಕೊಂಡಿದ್ದು, ಅದೇ ಬೆರಳು ಮುರಿದಾಕ್ಬಿಟ್ರಲ್ಲಪ್ಪ. ಎಕ್ಸಾಮ್ ಬರೀಬೇಕು, ನೆಟ್ಟಿಗೆ ಪರೀಕ್ಷೆ ನಡೆಸಿ ಅಂತ ಕೇಳ್ದ. ಇನ್ನು ಎಕ್ಸಾಮ್ ಬರೆಯೋಕ್ಕೆ ಆಗಬಾರ್ದು ಶಾಶ್ವತವಾಗಿ ಅಂತ ಹೇಳ್ಬಿಟ್ಟು ಬೆರಳೆ ಕಟ್ ಮಾಡಾಕಿದ್ರಿ. ಪೆಲೆಟ್ ಗನ್ ಯೂಸ್ ಮಾಡಿದ್ರಿ ಅಂತೆ. ಪೆಲೆಟ್ ಗನ್ಸ್ ಮಕ್ಕಳ ಮೇಲೆ. ಇದು ಯಾವುದು ಕೂಡ ಖಂಡಿಸ್ಬೇಕಂತ ಅನ್ಸಲ್ವಾ? ಇಲ್ಲೂ ನಿಮಗೆ ಮುಲ್ಲಗಳೇ ಬೇಕಾ? ಮುಲ್ಲಗಳದ್ದೇ ತಿನ್ನಬೇಕಾ? ಮುಲ್ಲಗಳು ಹೇತಿದ್ದನ್ನು ಎತ್ತೆತ್ತು ಬಾಯಿಗೆ ಹಾಕ್ಕೊಂಡು ಕಕ್ತಿರಲ್ರು. ಅವ್ರ ಪಾಡಿಗೆ ಅವರಿದ್ದಾರೆ. ಹೋಗಿ 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 ಅವ್ರದ್ದೇ ತಿನ್ನೋಕ್ಕೆ ಹೋಗ್ತೀರ, ಉಣ್ಣಕ್ಕೆ ಹೋಗ್ತೀರ. ಅದೇನು ಮನುಷ್ಯರು ನೀವೆಲ್ಲ ಏನು ಶಾಶ್ವತವಾಗಿ ಊಟ ಹೊಡ್ಕೊಂಡಿರಲ್ಲ. ಇತಿಹಾಸದ ಕಪ್ಪು ಚುಕ್ಕೆಗಳು ಅಂತ ಹೇಳ್ತಾ ಇರ್ತೀವಿ. ಆ ಕಪ್ಪು ಚುಕ್ಕೆಗಳಿಗೆ ಉಳ್ಕೊಳ್ಳುವಂಥ ಜಾತಿಗೆ ನಿಮ್ಮಂಥವ್ರು ಸೇರ್ಕೊತಾರೆ. ಅಸಹ್ಯ ಆಗಬೇಕು. ಈ ಸಲ ವಯಸ್ಸಾಗಿದೆ ನಿಮಗೆಲ್ಲ. ಹಿಂದೂ ಮುಸ್ಲಿಂ ಜಾತಿ ಭೇದ ಮಾಡಿಕೊಂಡು ಬಡ ಮಕ್ಕಳನ್ನ ಹಲವಾರು ದಶಕಗಳಿಂದ ಕೋಮು ಪ್ರಚೋದನೆ ಭಾಷಣ ಮಾಡಿ 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 ಅವ್ರ ಬದುಕನ್ನು ಹಾಳು ಮಾಡಾಕಿದ್ರಿ. ಇವಾಗ ಸಿ ಟಿ ರವಿ ಮಕ್ಕಳಾಗಲಿ, ಪ್ರತಾಪ್ ಸಿಂಹ ಮಕ್ಕಳಾಗಲಿ, ಅಣ್ಣ ತಮ್ಮಂದರಾಗಲಿ ಯಾರೂ ಕೂಡ ಜೈಲಲ್ಲೂ ಇಲ್ಲ, ಕೊಲೆನೂ ಆಗಿಲ್ಲ. ಕೋಮು ಭಾಷಣ ಮಾಡೋನು ಯಾರೋ, ಅದರಿಂದ ಪ್ರಚೋದನೆಗೊಳಗಾಗಿ ಸಾಯೋನು ಯಾರೋ. ಕೋಮು ಪ್ರಚೋದನೆ ಭಾಷಣ ಮಾಡೋರು ಇವರು, ಸಾಯೋರು ಬಡವ್ರ ಮಕ್ಕಳು. ಇವ್ರ ಮಕ್ಕಳು ಐಷಾರಾಮಿ ಜೀವನ. ಇದು ಅರ್ಥ ಮಾಡ್ಕೊಳ್ಬೇಕಾದವರು ಅಂಧಭಕ್ತರಾಗಿ ಹೋಗಿದ್ರಿ. ದೇವರೇ ನಿಮ್ಮನ್ನು ಕಾಪಾಡಲಿ. ಸಿ ಟಿ ರವಿ ಮೇಲೆ ಚಿಕ್ಕಮಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಏನು ಪ್ರಕರಣ ದಾಖಲಾಗ್ತದೋ ಏನು. ಜನ ಬುದ್ಧಿ ಕಲಿಸಿದ್ದಾರೆ, ಇನ್ನೂ ಕಲಿಸ್ತಾರೆ. ಕಿವುಡಾದ ಕಿವಿಗೆ, ಕುರುಡಾದ ಕಣ್ಣಿಗೆ, ಅತಿ ಕ್ರೂರ ಮನಸ್ಸಿಗೆ, ಈ ಮಕ್ಕಳ ಬೇಡಿಕೆ ಈಟಿಯಾಗಿ ಚುಚ್ಚಿತೆ, ಲಾತಿಯಾಗಿ ಮುಗಿಸಿತೆ. ಕವಲಾದರೆ ಪ್ರಶ್ನಿಸೋ ಧ್ವನಿಯ ಮುಗಿಸೋ ಸರ್ವಾಧಿಕಾರದ ಕೈ ಮೇಲಾದರೆ ಸಂವಿಧಾನ ಎಲ್ಲಿ ಉಳಿದೀತು, ಭಾರತ ಹೇಗೆ ಬದುಕೀತು, ದೇಶದ ಭವಿಷ್ಯವು ಮರುಗಿದೆ, ದೇಶದ ಭವಿಷ್ಯವು ಸೊರಗಿದೆ. ನ್ಯಾಯಕ್ಕಾಗಿ ಕೂಗಿದೆ, ರಕ್ತ ಹರಿಸಿವ ಪ್ರಭುತ್ವವೇ ನಿನಗೆ ಉಳಿಗಾಲ
ಮುಗಿಸಲಿದೆ